ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಸೃಷ್ಟಿಯಾಗಿದೆ. 3 ದಿನಕ್ಕಾಗುವಷ್ಟು ಮಾತ್ರ ವಾಣಿಜ್ಯ ಸಿಲಿಂಡರ್ ಸ್ಟಾಕ್ ಇದೆ. 3 ದಿನದ ನಂತರ ಯಾದಗಿರಿಯಲ್ಲಿ ಹೋಟೆಲ್ ಉದ್ಯಮ ಬಂದ್ ಆಗುವಂತ ಆತಂಕವನ್ನು ಎದುರಿಸ್ತಾ ಇರೋದು. ಯಾದಗಿರಿ ಜಿಲ್ಲೆಯಾದ್ಯಂತ ಸಮಸ್ಯೆ ಸೃಷ್ಟಿಯಾಗಿರೋದು. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಮುಂದುವರೆದ ಪರಿಣಾಮವಾಗಿ ದೇಶದಲ್ಲಿ ಉಂಟಾಗಿರುವಂಥ ಕಮರ್ಷಿಯಲ್ ಗ್ಯಾಸ್ನ ಅಭಾವದ ಎಫೆಕ್ಟ್ ಯಾದಗಿರಿ ಜಿಲ್ಲೆಗೂ ತಟ್ಟಿರುವಂಥದ್ದು. ಸದ್ಯ ನಾವು ನಗರದ ಖಾಸಗಿ ಹೋಟೆಲ್ನಲ್ಲಿದ್ದೀವಿ. ಇಲ್ಲಿನ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ದಿನ ಬೆಳಗಾದರೆ ಏನಂತಂದರೆ ಸಾಕಷ್ಟು ಜನ ಗ್ರಾಹಕರು ಒಂದು ಹೋಟೆಲ್ಗಳಿಗೆ ಬಂದು ಉಪಹಾರ ಸೇವಿಸುವುದು ಸರ್ವೇ ಸಾಮಾನ್ಯ. ಯಾದಗಿರಿಯಲ್ಲೂ ಒಂದು ಗ್ಯಾಸ್ಗೆ 100 ರೂಪಾಯಿ ಅಂತ ಏನಂತಂದರೆ ಹೆಚ್ಚಿಗೆ ಮಾಡಿರುವಂಥದ್ದು. ಯಾವುದೇ ಒಂದು ಅಡುಗೆ ಸಿದ್ಧ ಮಾಡಬೇಕು, ಯಾವುದೇ ಒಂದು ಖಾದ್ಯ ರೆಡಿ ಮಾಡಬೇಕು, ಯಾವುದೇ ಒಂದು ಅಡುಗೆ ರೆಡಿ ಮಾಡಬೇಕು, ಟಿಫಿನ್ ರೆಡಿ ಮಾಡಬೇಕು ಅಂದರೆ ಗ್ಯಾಸ್ ಬಹಳಷ್ಟು ಉಪಯುಕ್ತ ಆದಂಥ ವಸ್ತು ಅಂತ ಹೇಳ್ಬೋದು. ಟೋಟಲಿ ಬಂದಾಗಿಲ್ಲ, ಆದರೆ ದರ ಹೆಚ್ಚಿಸಿದ್ದಾರೆ. 100 ರೂಪಾಯಿಗೂ ಹೆಚ್ಚು ಏನಂತಂದರೆ ರೇಟ್ ಹೆಚ್ಚು ಮಾಡಿದ್ದಕ್ಕೋಸ್ಕರ ಏನಂತಂದರೆ ಈಗಾಗಲೇ ಅದು ರೇಟ್ ಹೆಚ್ಚಿಗೆ ಮಾಡಿದರೂ ಪರವಾಗಿಲ್ಲ, ಆದರೆ ಈಗಾಗಲೇ ಆ ಗ್ಯಾಸನ್ನು ತಂದು ಹೋಟೆಲನ್ನು ರನ್ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ 2-3 ದಿನಗಳು ಇದೇ ರೀತಿಯಾಗಿ ಯುದ್ಧ ಮುಂದುವರಿದರೆ ಯಾದಗಿರಿಯ ಹೋಟೆಲ್ಗಳು ಏನಂತಂದರೆ ಬಂದಾಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ನಮ್ಮ ಜೊತೆಗೆ ಈ ಹೋಟೆಲ್ನ ಮ್ಯಾನೇಜ್ಮೆಂಟ್ ನಡೆಸೋರು ಮ್ಯಾನೇಜರ್ ಇದ್ದಾರೆ, ಅವರಿಗೂ ನಾನು ಮಾತಾಡಿಸ್ತಾ ಹೋಗ್ತೀನಿ. ಈಗ ಎಷ್ಟು ರೇಟ್ ಬಡಸ್ಯಾರ್ರಿ ಮತ್ತು ಎಷ್ಟು ದಿನ ಇದೇ ರೀತಿ ನಡಿಬೋದು ಅಂತ ಹೇಳಿದ್ದಾರೆ? ಅಂದಾಜು ನೋಡ್ರಿ, ಹೇಳೋಕ್ಕಾಗುತ್ತಿಲ್ಲ. ಸುಮಾರು ಮುಂದಿನ ದಿನಗಳಲ್ಲಿ ಮತ್ತೆ ರೇಟ್ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಮಾರ್ಚ್ 1ಕ್ಕೆ ರೇಟ್ ಜಾಸ್ತಿ ಆಗಿದೆ. ಮತ್ತೆ 4 ದಿನದಲ್ಲಿ 100 ರೂಪಾಯಿ ಜಾಸ್ತಿ ಆಗಿದೆ. ಈಗ ಒಂದು ಕಮರ್ಷಿಯಲ್ ಸಿಲಿಂಡರ್ ಬೆಲೆ 2000 ರೂಪಾಯಿ ಆಗಿದೆ. ಇದೇ ರೀತಿ ಆದರೆ ಮುಂದೆ ಮತ್ತೆ ರೇಟ್ ಜಾಸ್ತಿ ಆಗೋ ಸಾಧ್ಯತೆ ಇರೋದ್ರಿಂದ ಹೋಟೆಲ್ ನಡೆಸೋದಕ್ಕೆ ಕಷ್ಟ ಆಗ್ತದೆ ಎಲ್ಲ ಓನರ್ಗಳಿಗೆ. ಇಲ್ಲ ಅದು ನಾವು ಈಗ ಸದ್ಯಕ್ಕೆ ಆ ಥರ ಯಾವುದೇ ರೀತಿ ಯೋಚನೆ ಮಾಡಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡುವ ಸಾಧ್ಯತೆ ಇರುತ್ತದೆ. ಯಾಕಂದರೆ ನಮ್ಮ ಮೇಲೆ ಒತ್ತಡ ಬಿದ್ದರೆ ಕೂಡ ಹೋಟೆಲ್ ಉದ್ಯಮ ನಡೆಸೋದು ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಕ್ಯಾಮ್ರಾಮನ್ ರಫೀಕ್ ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.